Hello students, today we have to start a new chapter, continuity and differentiability. It will become around 20 marks, 1 marks 1 question, 2 marks 2 question, 3 marks 2 question, 5 marks 1 question and 4 marks 1 question. First you have to know the basic concepts of limits and continuity. So ನೀವು ಲಾಸ್ಟ್ ಕ್ಲಾಸಸ್ ಅಲ್ಲಿ ಲಾಸ್ಟ್ ಕ್ಲಾಸ್ ಮೀನ್ಸ್ ಇನ್ ದ ಸೆನ್ಸ್ ಆಫ್ ಫಸ್ಟ್ PUC ನಲ್ಲಿ ನೀವು ಡೆರಿವೇಟಿವ್ಸ್ ನ ಸ್ಟಡಿ ಮಾಡಿದ್ರೆ ಅಲ್ಲಿ ಲಿಮಿಟ್ಸ್ ಅಂದ್ರೆ ಏನು, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತೆ ರೈಟ್ ಹ್ಯಾಂಡ್ ಲಿಮಿಟ್ ಹೇಗೆ ಎಕ್ಸಿಸ್ಟ್ ಆಗುತ್ತೆ, ಸೊ ಯಾವಾಗ ನಾವು ಲಿಮಿಟ್ ಎಕ್ಸಿಸ್ಟ್ ಆಗುತ್ತೆ ಅಂತ ತಿಳ್ಕೊಂಡಿರ್ತೀವಿ. ಇಲ್ಲಿ ಅಲ್ಲಿಂದ ಮುಂದೆ ಒಂದ್ ಸ್ಟೆಪ್ ಮುಂದೆ ಮೂವ್ ಆದ್ರೆ ನೀವು ಕಂಟಿನ್ಯೂಟಿ ಬರುತ್ತೆ. ಸೊ ಕಂಟಿನ್ಯೂಟಿ ಮೀನ್ಸ್ ದ ಫಂಕ್ಷನ್ ಅಂದ್ರೆ ನೀವು ಜಾಮೆಟ್ರಿಕಲಿ ಹೇಳೋದಾದ್ರೆ ಅದನ್ನ ದೇರ್ ಈಸ್ ನೋ ಬ್ರೇಕ್ ಇನ್ ದ ಗ್ರಾಫ್ ಅಂತ. ಅಂದ್ರೆ ನಾವು ಒಂದು ಗ್ರಾಫ್ ನ ತಗೊಂಡ್ರೆ ಅಲ್ಲಿ ಯಾವುದೇ ಬ್ರೇಕ್ ಆಗಿರಬಾರ್ದು. ಈಗ ಫಾರ್ ಎಕ್ಸಾಂಪಲ್ ಯು ಟು ಕನ್ಸಿಡರ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಅಂತ ತಗೊಂಡ್ರೆ ನಾನು ಇಟ್ ಈಸ್ ದ ಬೇಸಿಕ್ ಫಂಕ್ಷನ್, ಪೊಲಿನಾಮಿಯಲ್ ಫಂಕ್ಷನ್. ಇದ್ರ ಗ್ರಾಫ್ ಹೇಗ್ ಬರುತ್ತೆ ಅಂತ ಹೇಳಿದ್ರೆ ನೋಡಿ, ವೆರಿ ಸಿಂಪಲ್. ಇದು ದಿಸ್ ಇಸ್ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಗೊತ್ತಿರುತ್ತೆ ನಿಮ್ಗೆ. ಸೊ ಇದ್ರ ಗ್ರಾಫ್ ಸೊ ಈ ತರ ಬರುತ್ತೆ ನಿಮ್ಗೆ. ಸೊ ಏನು, ಸೊ ಈ ತರ ಬರುತ್ತೆ, ಹಿಂಗ್ ತಗೊಂಡ್ರೆ ಈ ತರ ಬರುತ್ತೆ ನೀವು. ಸೊ ಇದು ಫಂಕ್ಷನ್ ಇದು. ಸೊ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್. ಇದು ಎಫ್ ಆಫ್ ಎಕ್ಸ್ ಆರ್ ವೈ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಆಗುತ್ತೆ. ಇದು ದಿಸ್ ಈಸ್ ಗ್ರಾಫ್ ಆಫ್ ಎಕ್ಸ್ ಕ್ಯೂಬ್. ಸೊ ಕಂಟಿನ್ಯೂಟಿ ಅಂತ ತಗೊಂಡ್ರೆ ದೇರ್ ಈಸ್ ನೋ ಬ್ರೇಕ್ ಇನ್ ದ ಗ್ರಾಫ್ ಅಂತ ಹೇಳ್ತೀವಿ. ಅಂದ್ರೆ ನೀವು ಡ್ರಾ ಮಾಡ್ತಾ ಹೋದ್ರೆ, ಗ್ರಾಫ್ ನ ಡ್ರಾ ಮಾಡ್ತಾ ಹೋದ್ರೆ, ಸೊ ದೇರ್ ಇಸ್ ನೋ ಲಿಫ್ಟಿಂಗ್ ದ ಪೆನ್. ಸೊ ಟು ಕಂಟಿನ್ಯೂಸ್ ದಿಸ್ ಗ್ರಾಫ್. ನೋಡಿ ಏನಾಗುತ್ತೆ ಗ್ರಾಫ್, ನೀವು ಯಾವುದೇ ಪೆನ್ ನ ಲಿಫ್ಟ್ ಮಾಡದೇನೆ ನೀವು ಗ್ರಾಫ್ ನ ಬರೀತಾ ಹೋಗ್ಬೋದು, ಎಲ್ಲೂ ಕೂಡ ಲಿಫ್ಟ್ ಮಾಡಲ್ಲ. ಸೊ ಕಂಟಿನ್ಯೂಸ್ ಆಗಿ ಇದಾಗುತ್ತೆ. ಸೊ ದಿಸ್ ಈಸ್ ಕಂಟಿನ್ಯೂಸ್ ಫಂಕ್ಷನ್ ಅಂತ ಹೇಳ್ಬೋದು. ಸೊ ಗ್ರಾಫಿಕಲಿ ತಗೊಂಡಾಗ. ಸೊ ಇನ್ನು ಮ್ಯಾಥಮೆಟಿಕಲಿ ಯಾವ ತರ ಡಿಫೈನ್ ಮಾಡೋದು ಅಂತ ಹೇಳ್ತೀನಿ ನಿಮ್ಗೆ. ಸೊ ಕಂಟಿನ್ಯೂಟಿ ಅಂತ ಹೇಳಿದ್ರೆ, ಸೊ ಮ್ಯಾಥಮೆಟಿಕಲಿ ತಗೊಂಡ್ರೆ, ಸೊ ದಿಸ್ ಈಸ್ ಲೆಫ್ಟ್ ಹ್ಯಾಂಡ್ ಲಿಮಿಟ್. ದೇರ್ ಆರ್ 3 ಕಂಡೀಷನ್ ಮಸ್ಟ್ ಬಿ ಸ್ಯಾಟಿಸ್ಫೈಡ್. The first one is left hand limit that is equal to right hand limit that is equal to value of the function. So continuity means the value limit of the function equal to value of the function equal ಆಗಬೇಕು. This is the simple condition. So ಮತ್ತೆ ನಿಮ್ಗೆ ಇಲ್ಲಿ continuity ಮತ್ತೆ differentiability, this is a very important chapter in your syllabus and future also. ಸೊ ಇಲ್ಲಿ ನಿಮ್ಗೆ ಏನ್ ಬರುತ್ತೆ ಅಂತ ಹೇಳಿದ್ರೆ, ಈ ಚಾಪ್ಟರ್ ಚೆನ್ನಾಗಿ ತಿಳ್ಕೊಂಡಿದ್ರೆ ನೆಕ್ಸ್ಟ್ ಇನ್ ಮುಂದೆ ಬರೋಂತ ಎಲ್ಲಾ ಚಾಪ್ಟರ್ ಇದು ನಿಮ್ಗೆ ಕನೆಕ್ಷನ್ಸ್ ಇರುತ್ತೆ. ಸೊ ಇಲ್ಲ ಅಂತ ಹೇಳಿದ್ರೆ ನೀವು ಇದನ್ನ ದರ್ ಇಸ್ ನೋ ವಿತೌಟ್ ನೋಯಿಂಗ್ ದ ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ ವಿ ಕಾಂಟ್ ಡೂ ಇಂಟಿಗ್ರೇಷನ್ ಅಂಡ್ ಅಪ್ಲಿಕೇಶನ್ ಇಂಟಿಗ್ರೇಷನ್ ಆಲ್ಸೋ. ಮತ್ತೆ ಇನ್ ಫ್ಯೂಚರ್ ಅಲ್ಲೂ ಕೂಡ ನಿಮ್ಗೆ ಇಂಜಿನಿಯರಿಂಗ್ ನೀವು ಯಾವ್ದೇ BSc ಹೋದ್ರು ಕೂಡ ಸೊ ನಿಮ್ಗೆ ಇದು ಕ್ಯಾಲ್ಕುಲಸ್ ಇಂಪಾರ್ಟೆಂಟ್, ಇದು ಬಂದೇ ಬರುತ್ತೆ ನಿಮ್ಗೆ. ಸೊ ಹಾಗಾಗಿ ಸೊ ನಿಮ್ಗೆ ABCD 1 2 3 ಹೇಗೆ ನಿಮ್ಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಇಂಪಾರ್ಟೆಂಟ್, ಅದೇ ತರ ಇಲ್ಲೂ ಕೂಡ ನಿಮ್ಗೆ ಇದೊಂಥರ ನಿಮ್ಗೆ ಬೇಬಿ ಸಿಟ್ಟಿಂಗ್ ಇದ್ದಂಗೆ. ಬೇಬಿ ಸಿಟ್ಟಿಂಗ್ ಅಲ್ಲಿ ಯಾಕೆ ನೀವು 1 2 3 ಎಲ್ಲ ಕಲ್ತ್ಕೊಂಡು ABCD ಕಲ್ತ್ಕೊಂಡು ಮೂವ್ ಆಗ್ತೀರಾ, ಅದೇ ತರ ಡಿಫರೆನ್ಸ್ ವಿತೌಟ್ ನೋಯಿಂಗ್ ದ ಡಿಫರೆನ್ಸಿಯೇಷನ್. ಸೊ ನಾವು ಮುಂದೆ ಯಾವ್ದೇ ಬರೋಂತ ಚಾಪ್ಟರ್ ಆಗಿರ್ಬೋದು, ಮುಂದೆ ನೀವು ಹೈಯರ್ ಎಜುಕೇಶನ್ ಹೋದಾಗ ಯಾವ್ದೇ ಚಾಪ್ಟರ್ ಗಳನ್ನ ನೀವು ಮಾಡಕ್ಕೆ ಚಾನ್ಸಸ್ ಕಡಿಮೆ. ಯಾರು ನಿಮ್ಗೆ ಇಲ್ಲಿ ತುಂಬಾ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಬರೀ ಜಸ್ಟ್ ಪಾಸ್ ಮಾಡ್ಕೊಂಡು ಹೋಗ್ತಾರೆ, ಅಲ್ಲಿ ಅವ್ರಿಗೆ ಡಿಫರೆನ್ಸಿಯೇಷನ್ ಇಂಟಿಗ್ರೇಷನ್ ಬಿಟ್ಟೇ ಬಿಟ್ಟಿರ್ತಾರೆ ಸೆಕೆಂಡ್ ಇಯರ್ ಅಲ್ಲಿ. ಅವ್ರಿಗೆಲ್ಲ ಮುಂದೆ ನಿಮ್ಗೆ ಮ್ಯಾಥಮೆಟಿಕ್ಸ್ ತುಂಬಾ ಕಷ್ಟ ಆಗುತ್ತೆ. ಸೊ ಏನಾಗ್ಲಿ, ಈಗ ಮೂವ್ ಆಗೋಣ ನಾವು. ಸೊ ಕಂಟಿನ್ಯೂಸ್ ಅಂದ್ರೆ ನೋಡಿ, ಇದು ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್, ಇಟ್ ಈಸ್ ದ ಪೊಲಿನಾಮಿಯಲ್ ಫಂಕ್ಷನ್. ಇದು ಗ್ರಾಫ್ ಈ ತರ ಬರುತ್ತೆ. ಸೊ ಏನ್ ಗ್ರಾಫ್ ಅಂತ ಹೇಳಿದ್ರೆ, ನಾವು ಪೆನ್ ನ ಲಿಫ್ಟ್ ಮಾಡದಾನೆ ಸೊ ನಾವು ಗ್ರಾಫ್ ನ ಡ್ರಾ ಮಾಡಾಗಿರ್ಬೇಕು, ಅದನ್ನ ನಾವು ಕಂಟಿನ್ಯೂಸ್, ದಿಸ್ ಇಸ್ ದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಸೊ ಈಗ ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನ್ ತಗೊಂಡ್ರೆ ನೋಡಿ, ಅಟ್ ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ ಅಟ್ ಎಕ್ಸ್ ಈಕ್ವಲ್ ಟು ಸಿ ಅಂತ ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ ನಾನು ಕಂಟಿನ್ಯೂಟಿ ಚೆಕ್ ಮಾಡ್ತಾ ಇದ್ದೀನಿ ಅನ್ಕೊಳ್ಳೋಣ. ಸೊ ದಿಸ್ ಈಸ್ ಲೆಫ್ಟ್ ಸೈಡ್, ದಿಸ್ ಈಸ್ ಎಕ್ಸ್ ಲೆಸ್ ದ್ಯಾನ್ ಸಿ, ದಿಸ್ ಈಸ್ ಎಕ್ಸ್ ಗ್ರೇಟರ್ ದ್ಯಾನ್ ಸಿ ಆಗಿರುತ್ತೆ. ಗ್ರೇಟರ್ ದ್ಯಾನ್ ಸಿ ಯಾವ್ದೋ ಒಂದು ಪಾಯಿಂಟ್ ತಗೊಂಡಿದ್ದೀನಿ ನಾನು. ಇದನ್ನ ಯಾವ ತರ ಡಿಫೈನ್ ಮಾಡೋದು, ಕಂಟಿನ್ಯೂಸ್ ಹೆಂಗಾಗುತ್ತೆ ಅಂತ ತಗೊಂಡ್ರೆ ನೋಡಿ, ಇದು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ ತಗೋತೀವಿ ನಾವು. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮೀನ್ಸ್ x approaches to C from left side of C. Very close to C ಹೋಗ್ತೀವಿ, ಬಟ್ ಇಟ್ ಈಸ್ ವ್ಯಾಲ್ಯೂ ಇಸ್ ಲೆಫ್ಟ್ ಸೈಡ್ ಆಫ್ x ಲೆಸ್ ದ್ಯಾನ್ C ಆಗಿರಬೇಕು. x ಲೆಸ್ ದ್ಯಾನ್ C, x ಅಂದ್ರೆ x LHL ಮೀನ್ಸ್ x approaches to C, ಬಟ್ ಇಟ್ ಈಸ್ ಲೆಫ್ಟ್ ಸೈಡ್ ಆಫ್ C ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ನೀವು
ಎಕ್ಸ್ ಗೆ ಎಷ್ಟು ಅಪ್ರೋಚಸ್ ಆಗ್ತೀರಾ ಅಲ್ಲಿವರೆಗೂ ಮೂವ್ ಆಗ್ತೀರಾ, ಬಟ್ ವ್ಯಾಲ್ಯೂ ಮಾತ್ರ ನೀವು ಲೆಫ್ಟ್ ಸೈಡ್ ಆಫ್ ಸಿ ನಲ್ಲೇ ತಗೋಬೇಕು. ದಟ್ ಈಸ್ ಕಾಲ್ಡ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ. ಸೊ ಇಲ್ಲಿ ತಗೊಂಡಾಗ ನಿಮ್ಗೆ ಏನಾಗುತ್ತೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನ್ ಬರುತ್ತೆ ನೋಡೋಣ ಇಲ್ಲಿ. ಸೊ ಹಾಗಾಗಿ ನೋಡಿ, ಲೆಸ್ ದನ್ ಸಿ ಅಂದ್ರೆ ಇಲ್ಲಿ ಬರುತ್ತೆ, ನಿಮ್ಗೆ ಇಲ್ಲಿ ಡ್ರಾ ಮಾಡ್ತೀರಾ ನೀವು. ಇದು ಲೆಸ್ ದನ್ ಸಿ ಅಂದ್ರೆ ಇಲ್ಲಿರೋಂತ ವ್ಯಾಲ್ಯೂಗೆ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಎಕ್ಸ್ ಅಪ್ರೋಚಸ್ ಟು ಸಿ ತಗೊಂಡಾಗ ವಾಟ್ ಇಸ್ ದ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಆಫ್ ವೈ ಅಂತ ತಗೊಂಡ್ರೆ ನಿಮ್ಗೆ, ಸೊ ದಟ್ ಈಸ್ ಈಕ್ವಲ್ ಟು ಏನ್ ಬರುತ್ತೆ, ಎಫ್ ಆಫ್ ಸಿ ಗೆ ಈಕ್ವಲ್ ಆಗುತ್ತೆ. ಎಫ್ ಆಫ್ ಸಿ, ಸೊ ದಿಸ್ ಇಸ್ ಎಫ್ ಆಫ್ ಸಿ. ಎಫ್ ಆಫ್ ಸಿ ಮೀನ್ಸ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಅಂದ್ರೆ ಎಕ್ಸ್ ಕ್ಯೂಬ್ ಸಿ ಕ್ಯೂಬ್ ಕೂಡ ಆಗುತ್ತೆ ನಿಮಗೆ. ಸೊ ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಇದು. ಸೊ ಎಫ್ ಆಫ್ ಸಿ ಅಂದ್ರೆ ಸಿ ಕ್ಯೂಬ್ ಆಗುತ್ತೆ ಅಂತ ತಗೋಬಹುದು ನೀವು. ಸೊ ದಟ್ ಈಸ್ ಈಕ್ವಲ್ ಟು ಸಿ ಕ್ಯೂಬ್ ಅಂತ ಕೂಡ ಬರೀಬಹುದು ನೀವು. ಸೊ ನೆಕ್ಸ್ಟ್ ರೈಟ್ ಹ್ಯಾಂಡ್ ಲಿಮಿಟ್ ಅಂತ ತಗೊಂಡ್ರೆ, ಸೊ ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಇದು. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಸಿ ಮೈನಸ್ ಅಂತ ಬರೀತೀವಿ. ಸೊ ರೈಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು ಸಿ ಪ್ಲಸ್ ಎಫ್ ಆಫ್ ಎಕ್ಸ್ ಅಂತ ತಗೋತೀವಿ. ಸಿ ಪ್ಲಸ್ ಎಫ್ ಆಫ್ ಎಕ್ಸ್ ಅಂತ. ಸೊ ಸಿ ರೈಟ್ ಹ್ಯಾಂಡ್ ಲಿಮಿಟ್ ಅಂತ ತಗೊಂಡ್ರೆ, ಸೊ ಇಲ್ಲೂ ಕೂಡ ಏನಾಗಿರುತ್ತೆ, ಇಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ ಎಕ್ಸ್ ಅಪ್ರೋಚಸ್ ಟು ಸಿ ಫ್ರಮ್ ಲೆಫ್ಟ್ ಸೈಡ್ ಆಫ್ ಸಿ. ಲೆಫ್ಟ್ ಸೈಡ್ ಇಂದ ಇಲ್ಲಿಂದ ಈ ಕಡೆಗೆ ಮೂವ್ ಆಗೋದು, ಲೆಫ್ಟ್ ಟು ರೈಟ್ ಮೂವ್ ಆಗ್ತೀರಾ ನೀವು. ಸೊ ರೈಟ್ ಹ್ಯಾಂಡ್ ಲಿಮಿಟ್ ಅಂತ ಹೇಳಿದ್ರೆ ಎಕ್ಸ್ ಹಿಯರ್ ಆಲ್ಸೋ ಎಕ್ಸ್ ಅಪ್ರೋಚಸ್ ಟು ಸಿ ಫ್ರಮ್ ರೈಟ್ ಟು ಲೆಫ್ಟ್ ಸೈಡ್ ಮೂವ್ ಆಗ್ತೀರಾ, ಫ್ರಮ್ ರೈಟ್ ಸೈಡ್ ಟು ಲೆಫ್ಟ್ ಸೈಡ್. ಇನ್ ರೈಟ್ ಇಂದ ಲೆಫ್ಟ್ ಮೂವ್ ಆಗ್ತೀರಾ, ವೆರಿ ಕ್ಲೋಸ್ ಟು ಸಿ, ಬಟ್ ಇಟ್ ಈಸ್ ಲೆಫ್ಟ್ ಸೈಡ್ ರೈಟ್ ಸೈಡ್ ಆಫ್ ಸಿ ಆಗ. ಹಿಯರ್ ಆಲ್ಸೋ ನೋಡಿ, ಇದ್ರದ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಇದರ ರೈಟ್ ಸೈಡ್ ಆಫ್ ಸಿ. ನಿಮ್ಗೆ ಇಲ್ಲಿ ಡ್ರಾ ಮಾಡಿದ್ರೆ ಇದ್ರ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಇಲ್ಲಿ ಸಿಗುತ್ತೆ ನಿಮ್ಗೆ, ಕರೆಸ್ಪಾಂಡಿಂಗ್ ವ್ಯಾಲ್ಯೂ. ಸೊ ಹಿಯರ್ ಆಲ್ಸೋ ದಿಸ್ ಈಸ್ ಎಫ್ ಆಫ್ ಸಿ. ಎಫ್ ಆಫ್ ಸಿ ನೇ ಆಗುತ್ತೆ. ಹಾಗಾಗಿ ಹಿಯರ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ that is equal to right hand limit, both are equal. So there here we call the limit exist ಅಂತ ಹೇಳ್ತೀವಿ. ಯಾವಾಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತೆ ರೈಟ್ ಹ್ಯಾಂಡ್ ಲಿಮಿಟ್ ಎರಡು ಈಕ್ವಲ್ ಆಗುತ್ತೆ, ಲಿಮಿಟ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ. ಸೊ ಇದನ್ನ ಕ್ಲಬ್ ಆಗಿ ಬರೋದ್ರೆ ನಿಮ್ಗೆ, ಸೊ ವಿ ಕ್ಯಾನ್ ದಟ್ ಈಸ್ ಈಕ್ವಲ್ ಟು ಏನು, ಲಿಮಿಟ್ ಎಕ್ಸ್ಟೆನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ ಸಿ ಈಕ್ವಲ್ ಆಗುತ್ತೆ. ಎಫ್ ಆಫ್ ಸಿ. ಸೊ ಹಿಯರ್ ಆಲ್ಸೋ ಸಿ ಕ್ಯೂಬ್, ಇದು ಕೂಡ ಸಿ ಕ್ಯೂಬ್ ಅಂತ ತಗೋಬಹುದು ನಾವು. ಸೊ ಹಾಗಾಗಿ ಇಲ್ಲಿ ಏನಾಯ್ತು, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತೆ ರೈಟ್ ಹ್ಯಾಂಡ್ ಲಿಮಿಟ್ ಬೋತ್ ಆರ್ ಎಕ್ಸಿಸ್ಟ್ ಅಂಡ್ ಈಕ್ವಲ್. ಎರಡು ಕೂಡ ಎಕ್ಸಿಸ್ಟ್ ಮತ್ತೆ ಈಕ್ವಲ್ ಆಗಿದೆ. ಹಾಗಾದ್ರೆ ಕೆನ್ ವಿ ಕಾಲ್ ದಿ ಗಿವನ್ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಅಂತ ತಗೊಂಡ್ರೆ, ಸೊ ಈಗ ಸಡನ್ ಆಗಿ ನಮ್ಗೆ ಹೇಳಕ್ಕಾಗಲ್ಲ ಈ ಫಂಕ್ಷನ್ ಕಂಟಿನ್ಯೂಸ್ ಇದೆಯೋ ಇಲ್ವೋ ಅಂತ. ಯಾಕೆ ಅಂತ ಹೇಳಿದ್ರೆ, ಸೊ ಕಂಟಿನ್ಯೂಸ್ ಫಂಕ್ಷನ್ ಅಂದ್ರೆ ನಾನು ಹೇಳಿದೆ ನಿಮ್ಗೆ ಆಲ್ರೆಡಿ, ನಮ್ಗೆ 3 ಕಂಡೀಷನ್ ಮಸ್ಟ್ ಬಿ ಸ್ಯಾಟಿಸ್ಫೈಡ್ ಆಗಬೇಕು. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್, ದಟ್ ಈಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದ ಫಂಕ್ಷನ್ ಗೆ. ವ್ಯಾಲ್ಯೂ ಯಾವ ಪಾಯಿಂಟ್ ಅಲ್ಲಿ ನಾವು ಚೆಕ್ ಮಾಡ್ತಾ ಇರ್ತೀವಿ ಆ ಪಾಯಿಂಟ್ ಅಲ್ಲೂ ಕೂಡ ಈ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತೆ ರೈಟ್ ಹ್ಯಾಂಡ್ ಲಿಮಿಟ್ ಏನ್ ಬಂದಿತ್ತು ಅದೇ ವ್ಯಾಲ್ಯೂ ಬರ್ಬೇಕಾಗುತ್ತೆ. ಸೊ ಕಂಟಿನ್ಯೂಟಿ ಮೀನ್ಸ್ ಏನಾಗಿರ್ಬೇಕು, ಲಿಮಿಟ್ ಆಫ್ ದ ಫಂಕ್ಷನ್ ಈಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದ ಫಂಕ್ಷನ್. ಇಲ್ಲಿ ಎರಡು ಕೂಡ ಈಕ್ವಲ್ ಬಂದಿದೆ, ಇಲ್ಲಿ ಈಕ್ವಲ್ ಆಗಿಲ್ಲ ಅಂತ ಹೇಳಿದ್ರೆ ದ ಫಂಕ್ಷನ್ ಇಸ್ ಡಿಸ್ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು ಸಿ ಅಂತ ತಗೋಬೇಕಾಗುತ್ತೆ ನಾವು. ಸೊ ಈಗ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಏನಾಗುತ್ತೆ, ಅಟ್ ಎಕ್ಸ್ ಈಕ್ವಲ್ ಟು ಸಿ ತಗೊಂಡ್ರೆ, ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಏನ್ ಬರುತ್ತೆ, ಎಕ್ಸ್ ಕ್ಯೂಬ್ ಇದೆ. ಸೊ ಎಫ್ ಆಫ್ ಸಿ ಈಕ್ವಲ್ ಟು ಏನ್ ಬರುತ್ತೆ, ಸೊ ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ ಸಿ ಅಂದ್ರೆ ಎಫ್ ಆಫ್ ಸಿ ಈಕ್ವಲ್ ಟು ಸಿ ಕ್ಯೂಬ್ ಬರುತ್ತೆ ನೋಡಿ. ಸೊ ಹಾಗಾಗಿ ಮೂರು ಕೂಡ ಈಕ್ವಲ್ ಆಯ್ತು ಇಲ್ಲಿ. ಲಿಮಿಟ್ ಆಫ್ ದ ಫಂಕ್ಷನ್ ಎಲ್ ಎಚ್ ಎಲ್ ಮತ್ತೆ ಆರ್ ಎಚ್ ಎಲ್ ಈಕ್ವಲ್ ಆಗಿರ್ಬೇಕು. ಇವೆರಡು ಈಕ್ವಲ್ ಆಗಿ ನೆಕ್ಸ್ಟ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಈಕ್ವಲ್ ಆದ್ರೆ ಮಾತ್ರ ನಾವು ಗಿವನ್ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಅಂತ ಹೇಳ್ಬೋದು. ಸೊ ಇಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ ದೇರ್ ಇಸ್ ನೋ ಬ್ರೇಕ್ ಇನ್ ದ ಗ್ರಾಫ್ ಅಂತ ಹೇಳ್ಬೋದು. ಆರ್ ವಿತೌಟ್ ನೋಡಿ, ವಿ ಕ್ಯಾನ್ ಡ್ರಾ ದ ಗ್ರಾಫ್ ವಿತೌಟ್ ಲಿಫ್ಟಿಂಗ್ ದ ಪೆನ್ ಟು ಕಂಟಿನ್ಯೂಸ್. ಎಲ್ಲಿಂದ ಎಲ್ಲಿವರೆಗೂ ನೀವು ಯಾವುದೇ ಪೆನ್ ನಾವು ಲಿಫ್ಟ್ ಮಾಡ್ದಾನೆ ನಾವು ಡ್ರಾ ಮಾಡಬಹುದು. ಅದು ಜಾಮೆಟ್ರಿಕಲ್ ರೆಪ್ರೆಸೆಂಟೇಷನ್, ಇದು ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನ್ ಆಗಿರುತ್ತೆ. ಹಾಗಾದ್ರೆ ಸೊ ಏನ್ ಸರ್ ಇದು ಡಿಸ್ಕಂಟಿನ್ಯೂಸ್ ಗೆ ಯಾವ್ದಾರ ಒಂದು ಎಕ್ಸಾಂಪಲ್ ತಗೊಂಡಾಗ ನಿಮ್ಗೆ ಗೊತ್ತಾಗುತ್ತೆ ಎಲ್ಲಿ ಫಂಕ್ಷನ್ ಡಿಸ್ಕಂಟಿನ್ಯೂಸ್ ಆಗುತ್ತೆ ಅಂತ. ನಾವು ಹೌ ಟು ಕನ್ಸಿಡರ್ ದ ಸಿಗ್ನಮ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಏನ್ ಡಿಫೈನ್ ಮಾಡ್ತಾನೆ ನಾನು ಸಿಗ್ನಮ್ ಫಂಕ್ಷನ್ ಅಂತ ಹೇಳಿದ್ರೆ, ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 1 ಇಫ್ ಎಕ್ಸ್ ಈಸ್ ಗ್ರೇಟರ್ ದನ್ 0. ಸೊ ಅಂತ ಹೋಗ್ತಾನೆ 0 ಇಫ್ ಎಕ್ಸ್ ಈಕ್ವಲ್ ಟು 0, -1 ಎಕ್ಸ್ ಈಸ್ ಲೆಸ್ ದನ್ 0. ಈ ತರ ಡಿಫೈನ್ ಮಾಡ್ತಾನೆ ನಾನು. ಇದು ದಟ್ ಈಸ್ ಕಾಲ್ಡ್ ಸಿಗ್ನಮ್ ಫಂಕ್ಷನ್ ಅಂತ. ನೀವು ಫಸ್ಟ್ ಇಯರ್ ಅಲ್ಲಿ ರಿಲೇಷನ್ ಅಂಡ್ ಫಂಕ್ಷನ್ಸ್ ಅಂತ ಬರುತ್ತೆ. ಸೊ ಯಾವಾಗ ಎಕ್ಸ್ ಈಸ್ ಗ್ರೇಟರ್ ದನ್ 0 ಆದಾಗ ಫಂಕ್ಷನ್ ವ್ಯಾಲ್ಯೂ 1 ಅಂತ, ಎಕ್ಸ್ ಈಕ್ವಲ್ ಟು 0 ಆದಾಗ ಫಂಕ್ಷನ್ ವ್ಯಾಲ್ಯೂ 0, ಎಕ್ಸ್ ಲೆಸ್ ದನ್ 0 ಆದಾಗ ಫಂಕ್ಷನ್ ವ್ಯಾಲ್ಯೂ -1 ಆಗುತ್ತೆ. ಈಗ ನಾವು ಇದನ್ನ ಡ್ರಾ ಮಾಡಿದ್ರೆ, ಗ್ರಾಫ್ ಅಲ್ಲಿ ಡ್ರಾ ಮಾಡಿದ್ರೆ ನೋಡಿ ಈ ತರ ಬರುತ್ತೆ. ದಿಸ್ ಇಸ್ ಎಕ್ಸ್ ಆಕ್ಸಿಸ್, ದಿಸ್ ಇಸ್ ವೈ ಆಕ್ಸಿಸ್ ಆಗುತ್ತೆ. ಸೊ ಇದು ಎಕ್ಸ್ ಈಕ್ವಲ್ ಟು 0, ಇದು ಎಕ್ಸ್ ಲೆಸ್ ದನ್ ಎಕ್ಸ್ ಗ್ರೇಟರ್ ದನ್ 0 ಅಂದ್ರೆ ಈ ರೈಟ್ ಸೈಡ್, ಇದು ಈ ಕಡೆ ಎಕ್ಸ್ ಗ್ರೇಟರ್ ದನ್ 0 1 2 3 4. ಸೊ ದಿಸ್ ಇಸ್ ಎಕ್ಸ್ ಲೆಸ್ ದನ್ 0 ಹೌದಲ್ವಾ. ಈಗ ಅವನು ಹೇಳ್ತಾನೆ
ಎಕ್ಸ್ ಗ್ರೇಟರ್ ದ್ಯಾನ್ 0 ಆದಾಗ ಫಂಕ್ಷನ್ ವ್ಯಾಲ್ಯೂ 1 ತಗೊಳ್ಳಿ ಅಂತ ತಗೊಳ್ತಾನೆ. ಅಂದ್ರೆ ನೋಡಿ ಇಲ್ಲಿರುತ್ತೆ ನಿಮ್ಗೆ 1 2 3 ತರ ಇರುತ್ತೆ. ಎಕ್ಸ್ ಗ್ರೇಟರ್ ದ್ಯಾನ್ 0 ಆದಾಗ ಫಂಕ್ಷನ್ ವ್ಯಾಲ್ಯೂ 1 ತಗೊಳ್ಳಿ, ಸ್ಟ್ರಿಕ್ಟ್ಲಿ ಗ್ರೇಟರ್ ದ್ಯಾನ್ 0 ಆದಾಗ. ಅಂದ್ರೆ ನೀವು ಎಕ್ಸ್ ವ್ಯಾಲ್ಯೂ 1 ಆದರೂ ಕೂಡ 1 ಆಗುತ್ತೆ, ಎಕ್ಸ್ ವ್ಯಾಲ್ಯೂ 2 ಆದರೂ ಕೂಡ 1 ಆಗುತ್ತೆ, ಎಕ್ಸ್ ವ್ಯಾಲ್ಯೂ 3 ಆದರೂ ಕೂಡ 1 ಆಗುತ್ತೆ. ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0 ಫಂಕ್ಷನ್ ವ್ಯಾಲ್ಯೂ 1 ಅಂದ್ರೆ ಸೊ ಗ್ರಾಫ್ ನಿಮ್ಗೆ ಈ ಕಡೆ ಮೂವ್ ಆಗುತ್ತೆ, ಈ ಕಡೆ ಹೋಗ್ತೀರಾ. ಬಟ್ ಇದು ಈ ಪಾಯಿಂಟ್ ಸೇರ್ಕೊಳ್ಳೋದು ನಿಮ್ಗೆ, ಅದು ಹಾಲೋ ಅಂತ ತಗೋತೀವಿ. ಸೊ ಅಲ್ಲಿ ನಿಮ್ಗೆ ಈ ತರ ರೌಂಡ್ ಮಾಡಿಬಿಟ್ರೆ ಹಿಂಗ್ ಎಕ್ಸ್ಕ್ಲೂಡಿಂಗ್ 1 ಅಂತ, ಎಕ್ಸ್ಕ್ಲೂಡಿಂಗ್ 1 ಆಗಿರುತ್ತೆ. ಸೊ ನೋಡಿ ಈಗ ಎಕ್ಸ್ ಲೆಸ್ ದ್ಯಾನ್ 0, ಇದು ಎಕ್ಸ್ ಲೆಸ್ ದ್ಯಾನ್ 0 ಈ ಕಡೆ ಸೈಡ್, ಆವಾಗ ನಿಮ್ಗೆ ಫಂಕ್ಷನ್ ಏನಂತಾನೆ -1. ಸೊ ದಿಸ್ ಇಸ್ -1 -2 ಈ ತರ ಇರುತ್ತೆ. ವೆನ್ ಎಕ್ಸ್ ಇಸ್ ಲೆಸ್ ದ್ಯಾನ್ 0 ದ ಫಂಕ್ಷನ್ ವ್ಯಾಲ್ಯೂ ಇಸ್ -1, ಹಾಗಾದ್ರೆ ಗ್ರಾಫ್ ಈ ಕಡೆ ಬರುತ್ತೆ, ಗ್ರಾಫ್ ಈ ಕಡೆ ಬರುತ್ತೆ. ಅಂದ್ರೆ ಸೊ ಇದು ಕೂಡ ಹಾಲು, ಇಲ್ಲಿ ನಿಮ್ಗೆ ಎಕ್ಸ್ಕ್ಲೂಡಿಂಗ್ -1 ಆಗಿರುತ್ತೆ. ಅಂದ್ರೆ ಎಕ್ಸ್ ಇಸ್ ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್ 0 ಆದಾಗ 1.1 ಆದ್ರೂ ಕೂಡ ನೀವು ವ್ಯಾಲ್ಯೂ -1 ತಗೋಬೇಕು, -2 ಆದಾಗ್ಲೂ -1 -3 ಈ ತರ ಕಂಟಿನ್ಯೂಸ್ ಆಗಿ ಬರುತ್ತೆ, ನಿಮ್ಗೆ ಈ ಕಡೆ ಬರುತ್ತೆ. ಸೊ ಎಕ್ಸ್ ಈಕ್ವಲ್ ಟು 0, ಸೊ ದಿಸ್ ಇಸ್ 0, ಇಲ್ಲಿ ನಿಮ್ಗೆ 0, ಎಕ್ಸ್ ವ್ಯಾಲ್ಯೂ 0 ಆದಾಗ ಫಂಕ್ಷನ್ ವ್ಯಾಲ್ಯೂ 0 ನ ತಗೊಳ್ಳಿ ಅಂತ ಹೇಳ್ತಾನೆ. ಸೊ ನೋಡಿ ಇದನ್ನ ನೋಡಿ ಅಬ್ಸರ್ವ್ ಮಾಡಿದಾಗ ನಿಮ್ಗೆ ಜಾಮೆಟ್ರಿಕಲಿ ನೋಡಿದಾಗ ದಿಸ್ ಇಸ್ ಡಿಸ್ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು 0 ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನೀವು ಇದನ್ನ ಡ್ರಾನ ಏನ್ ಮಾಡ್ಬೇಕು, ಗ್ರಾಫ್ ನ ಡ್ರಾ ಮಾಡ್ತಾ ಹೋದ್ರೆ ನೋಡಿ ಇಲ್ಲಿಂದ ಹಿಂಗೆ ನೀವು ಕಂಟಿನ್ಯೂಸ್ ಆಗಿ ಮೂವ್ ಆಗುತ್ತೀರಾ. ಬಟ್ ಇಲ್ಲಿ ಮುಂದಾಗುತ್ತೆ ಗ್ರಾಫ್, ಇಲ್ಲಿ ಬಂತು ನೆಕ್ಸ್ಟ್ ಇಲ್ಲಿ ಮೂವ್ ಆಗುತ್ತೆ, ನೆಕ್ಸ್ಟ್ ಇಲ್ಲಿ ಮೂವ್ ಆಗುತ್ತೆ. ಹಾಗಾಗಿ ನೀವು ಪೆನ್ ನ ಮೂವ್ ಮಾಡಿ ಇಲ್ಲಿ ರೀಚ್ ಆಗ್ಬೇಕು. ಸೊ ಇಲ್ಲಿಂದ ನೀವು ಲಿಫ್ಟ್ ಮಾಡ್ಬೇಕಾಗುತ್ತೆ ಪೆನ್ ನ. ಸೊ ಹಾಗಾಗಿ ದಿಸ್ ಇಸ್ ಡಿಸ್ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು 0. ನೋಡೋಣ, ಇದು ದಿಸ್ ಇಸ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಸೊ ನೆಕ್ಸ್ಟ್ ಮ್ಯಾಥಮೆಟಿಕಲಿ ಯಾವ ತರ ನಾವು ಅಪ್ರೋಚ್ ಮಾಡೋದು ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ತಗೋತೀವಿ ನೀವು. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಎಫ್ ಆಫ್ ಎಕ್ಸ್ ಅಂತ ತಗೋತೀರ, 0 ಮೈನಸ್ ಎಫ್ ಆಫ್ ಎಕ್ಸ್ ಅಂತ. ಸೊ ಹಾಗಾಗಿ 0 ಮೈನಸ್ ಅಂತ ಹೇಳಿದ್ರೆ ಏನು, ಎಲ್ ಎಚ್ ಎಲ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ ಎಕ್ಸ್ ಅಪ್ರೋಚಸ್ ಟು 0, ಎಕ್ಸ್ ಅಪ್ರೋಚಸ್ ಟು 0 ಬಟ್ ಎಕ್ಸ್ ಅಪ್ರೋಚಸ್ ಟು 0 ಬಟ್ ಇಟ್ ಈಸ್ ಲೆಫ್ಟ್ ಸೈಡ್ ಆಫ್ 0 ಅಂತ ತಗೋತೀವಿ. ಸೊ ಹಾಗಾಗಿ ಇದ್ರ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡಿ ನಿಮ್ಗೆ. ಸೊ ನಾವು ಲೆಫ್ಟ್ ಇದ್ರದ್ದು ಕರೆಸ್ಪಾಂಡಿಂಗ್ ವೈ ವ್ಯಾಲ್ಯೂ ಅಂದ್ರೆ ಎಕ್ಸ್ ಅಪ್ರೋಚಸ್ ಟು 0, ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಆಫ್ ವೈ ಇಸ್ -1, ಇದೆಲ್ಲ -1 ಆಗುತ್ತೆ. ನೆಕ್ಸ್ಟ್ ರೈಟ್ ಹ್ಯಾಂಡ್ ಲಿಮಿಟ್ ಅಂತ ತಗೊಂಡ್ರೆ, ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಪ್ಲಸ್ ಎಫ್ ಆಫ್ ಎಕ್ಸ್ ಅಂತ ತಗೊಂಡ್ರೆ, ಸೊ ರೈಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ ಏನ್ ತಗೋತೀರಾ ನೀವು. ಸೊ ಎಕ್ಸ್ ಏನಾಗುತ್ತೆ, ಇಯರ್ ಆಲ್ಸೋ ಎಕ್ಸ್ ಅಪ್ರೋಚಸ್ ಟು ಫ್ರಮ್ ರೈಟ್ ಸೈಡ್ ಟು ಲೆಫ್ಟ್ ಸೈಡ್ ಮೂವ್ ಆಗ್ತೀರಾ. ಇಲ್ಲಿ ಎಕ್ಸ್ ಅಪ್ರೋಚಸ್ ಟು 0 ಫ್ರಮ್ ರೈಟ್ ಸೈಡ್ ಟು ಲೆಫ್ಟ್ ಸೈಡ್ ಬಟ್ ಇಟ್ ಈಸ್ ರೈಟ್ ಸೈಡ್ ಆಫ್ 0 ಆಗಿರುತ್ತೆ. ಅಂದ್ರೆ ನೋಡಿ ಇಲ್ಲಿ ತಗೊಂಡಾಗ ನಿಮ್ಗೆ ಇದ್ರ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಏನ್ ಬರುತ್ತೆ ನೋಡಿ, ಇದು ಎಕ್ಸ್ ಅಪ್ರೋಚಸ್ ಟು 0 ಇಯರ್ ಆಲ್ಸೋ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಆಫ್ ವೈ ಇಸ್ +1 ಆಗುತ್ತೆ. ನೋಡಿ ಇಲ್ಲಿ ನಿಮ್ಗೆ ಏನಾಗ್ಬಿಡುತ್ತೆ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ನಾಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್, ದೇರ್ ಫಾರ್ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್. ಇದು ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಆಗ್ತಾ ಇಲ್ಲ ನಮ್ಗೆ. ಹಾಗಾದ್ರೆ ಇಲ್ಲಿ ಪಾಯಿಂಟ್ ಎಕ್ಸ್ ಈಕ್ವಲ್ ಟು 0 ದಲ್ಲಿ ಈಗ ನೀವು ಲಿಮಿಟೇ ಎಕ್ಸಿಸ್ಟ್ ಆಗಿಲ್ಲ ಅಂತ ಹೇಳಿದ್ರೆ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅಲ್ಲಿ ನಾನು ಹೇಳಿದ್ದೆ ನಿಮ್ಗೆ ಲಿಮಿಟ್ ಏನು ಕಂಟಿನ್ಯೂಟಿ ಅಂದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ದಟ್ ಈಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದ ಫಂಕ್ಷನ್, ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ ಸಿ ಆರ್ ಎಫ್ ಆಫ್ ಎಕ್ಸ್. ಇದಕ್ಕೆ ಈಕ್ವಲ್ ಆಗ್ಬೇಕು ನಮ್ಗೆ ಇಲ್ಲಿ. ಸೊ ಹಾಗಾಗಿ ಇವೆರಡೇ ಈಕ್ವಲ್ ಆಗಲಿಲ್ಲ ಅಂತ ಹೇಳಿದಾಗ ನಾವು ವ್ಯಾಲ್ಯೂ ಆಫ್ ದ ಫಂಕ್ಷನ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಬೇಕಿದ್ರೆ ಚೆಕ್ ಮಾಡಿ. ಅಟ್ ಎಕ್ಸ್ ಈಕ್ವಲ್ ಟು 0 ದಲ್ಲಿ ಫಂಕ್ಷನ್ ವ್ಯಾಲ್ಯೂ ನೋಡಿ ಏನಾಗುತ್ತೆ, ಎಫ್ ಆಫ್ 0 ಈಕ್ವಲ್ ಟು 0. ಯಾಕೆಂದ್ರೆ ಎಕ್ಸ್ ಈಕ್ವಲ್ ಟು 0 ತಗೊಂಡ್ರೆ ಎಫ್ ಆಫ್ 0 ಈಕ್ವಲ್ ಟು 0, ಇದು ವ್ಯಾಲ್ಯೂ ಆಫ್ ದ ಫಂಕ್ಷನ್. ಸೊ ಹಾಗಾಗಿ ಮೂರು ಕೂಡ ಈಕ್ವಲ್ ಆಗೋದಿಲ್ಲ. ಸೊ ದಿಸ್ ಈಸ್ ಡಿಸ್ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು 0 ಅಂತ ಹೇಳ್ಬಹುದು. ಸೊ ನೆಕ್ಸ್ಟ್ ಕನ್ಸಿಡರ್ ದ ಅನದರ್ ಎಕ್ಸಾಂಪಲ್. ನೆಕ್ಸ್ಟ್ ಒನ್ ಕನ್ಸಿಡರ್ ಮಾಡೋಣ. ಸೊ ಏನಾಗುತ್ತೆ ನೆಕ್ಸ್ಟ್, ಸೊ ವಿ ಕನ್ಸಿಡರ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು, ಸೊ ಈಗ ತಗೊಂಡಿದ್ದಾನೆ ಎಕ್ಸ್ ಪ್ಲಸ್ 3 ಇಫ್ ಎಕ್ಸ್ ಈಸ್ ಲೆಸ್ ದನ್ 0 ಇಫ್ ಎಕ್ಸ್ ಈಕ್ವಲ್ ಟು 0 ಮೈನಸ್ ಎಕ್ಸ್ ಪ್ಲಸ್ 3 ಇಫ್ ಎಕ್ಸ್ ಈಸ್ ಗ್ರೇಟರ್ ದನ್ 0. ಸೊ ಇದ್ರ ಗ್ರಾಫ್ ಯಾವ ತರ ಬರೀಬಹುದು ಅಂತ ಹೇಳಿದ್ರೆ ನಿಮ್ಗೆ ನೋಡಿ, ಗ್ರಾಫ್ ಚೆಕ್ ಮಾಡಬೇಕಿದ್ರೆ ಸೊ ಯಾವ ತರ ಬರುತ್ತೆ ಅಂತ ಹೇಳಿದ್ರೆ ಈ ತರ ಮೂವ್ ಆಗುತ್ತೆ. ಎಕ್ಸ್ ಈಸ್ ಲೆಸ್ ದೆನ್ 0, ಇದು 0 ಈ ಪಾಯಿಂಟ್ ಅಲ್ಲಿ 0, ದಿಸ್ ಈಸ್ ಎಕ್ಸ್ ಈಸ್ ಗ್ರೇಟರ್ ದನ್ 0 ಅಂದ್ರೆ ಈ ಕಡೆ ಮೂವ್ ಆಗ್ತೀರಾ. ಸೊ ಅವಾಗ ಎಕ್ಸ್ ಈಸ್ ಲೆಸ್ ದನ್ 0 ದಲ್ಲಿ ಫಂಕ್ಷನ್ ವ್ಯಾಲ್ಯೂ ದಿಸ್ ಈಸ್ ಎಕ್ಸ್ ಪ್ಲಸ್ 3 ಆಗುತ್ತೆ. ಸೊ ಎಕ್ಸ್ ಈಸ್ ಗ್ರೇಟರ್ ದನ್ 3 ಅಂದ್ರೆ ಫಂಕ್ಷನ್ ವ್ಯಾಲ್ಯೂ ಮೈನಸ್ ಎಕ್ಸ್ ಪ್ಲಸ್ 3. ಎಕ್ಸ್ ಈಕ್ವಲ್ ಟು 0 ದಲ್ಲಿ 0ನೇ ಆಗುತ್ತೆ. ಇಲ್ಲಿ ಹಾಲೋ
ಇಲ್ಲಿ ಯಾವುದೇ ಕನೆಕ್ಷನ್ ಇರೋದಿಲ್ಲ. ಸೊ ನೋಡಿ, ಈಗ ಇದು ಎಕ್ಸ್ ಆಕ್ಸಿಸ್, ದಿಸ್ ಇಸ್ ವೈ ಆಕ್ಸಿಸ್ ಆಗಿರುತ್ತೆ. ಇದನ್ನ ಅಬ್ಸರ್ವ್ ಮಾಡಿದ್ರೆ ನೀವು, ಸೊ ಇಲ್ಲಿ ಅಬ್ಸರ್ವ್ ಬೈ ಗ್ರಾಫಿಕಲಿ ಅಬ್ಸರ್ವ್ ಮಾಡಿದ್ರೆ, ಸೊ ದಿಸ್ ಇಸ್ ಡಿಸ್ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು 0. ಯಾಕೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿಂದ ನಿಮ್ಗೆ ಈ ತರ ಗ್ರಾಫ್ ನ ಡ್ರಾ ಮಾಡಬಹುದು ವಿತೌಟ್ ಲಿಫ್ಟಿಂಗ್ ದ ಪೆನ್ ನ ಲಿಫ್ಟ್ ಮಾಡಿದ್ರೆ ನೀವು ಗ್ರಾಫ್ ನ ಡ್ರಾ ಮಾಡಬಹುದು. ಬಟ್ ಇಲ್ಲಿಂದ ಇಲ್ಲಿಗೆ ಏನ್ ಮಾಡಿದ್ರೆ ಲಿಫ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿಯೂ ಅಷ್ಟೇ, ಇಲ್ಲಿಂದ ಇಲ್ಲಿಗೆ ನೀವು ನೋಡಿ ಗ್ರಾಫ್ ನ ಡ್ರಾ ಮಾಡಬಹುದು, ಬಟ್ ಇಲ್ಲಿಂದ ಇಲ್ಲಿಗೆ ಕನೆಕ್ಷನ್ ಹೋದಾಗ ಲಿಫ್ಟ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಸೊ ದಿಸ್ ಇಸ್ ಡಿಸ್ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು 0 ಅಂತ. ಸೊ ಬೈ ನಾವೀಗ ಮ್ಯಾಥಮೆಟಿಕಲಿ ಅಬ್ಸರ್ವ್ ಮಾಡೋದಾದ್ರೆ, ಈಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ತಗೋತೀರಾ, ಲೆಫ್ಟ್ ಹ್ಯಾಂಡ್ ಲಿಮಿಟ್. ಸೊ ದಿಸ್ ಇಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಅಂದ್ರೆ ಏನ್ ಬರುತ್ತೆ ನಿಮ್ಗೆ, ಸೊ ಏನ್ ತಗೋತೀರಾ ನೀವು, ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 0 0 ಮೈನಸ್ ಅಂತ ತಗೊಳ್ಳೋಣ. ಸೊ ಎಕ್ಸ್ ಟೆನ್ಸ್ 0 ಮೈನಸ್ ಅಂತ ಹೇಳಿದ್ರೆ ಎಕ್ಸ್ ಅಪ್ರೋಚಸ್ ಟು 0 ಬಟ್ ಇಟ್ ಈಸ್ ಲೆಫ್ಟ್ ಸೈಡ್ ಆಫ್ 0 ಅಂತ. ಈ ಕಡೆ ಮೂವ್ ಆಗ್ತಾ ಇರ್ತೀರಿ, ಎಕ್ಸ್ ಅಪ್ರೋಚಸ್ ಟು 0, ಇಟ್ ಈಸ್ ಲೆಫ್ಟ್ ಸೈಡ್ ಆಫ್ 0 ಅಂದ್ರೆ ಫಂಕ್ಷನ್ ಮೇಲೆ ಏನ್ ತಗೋತೀರಾ, ಎಕ್ಸ್ ಪ್ಲಸ್ 3 ತಗೋತೀರಾ. ಸೊ ಹಾಗಾಗಿ ಎಕ್ಸ್ ಈಕ್ವಲ್ ಟು 0 ಅಪ್ಲೈ ಮಾಡಿದ್ರೆ ಇದು 3 ಬರುತ್ತೆ. ಎಕ್ಸ್ ಈಕ್ವಲ್ ಟು 0 ಅಪ್ಲೈ ಮಾಡಿದ್ರೆ 3 ಬಂತು. ರೈಟ್ ಹ್ಯಾಂಡ್ ಲಿಮಿಟ್ ತಗೊಂಡ್ರೆ, ಸೊ ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಪ್ಲಸ್ ಎಫ್ ಆಫ್ ಎಕ್ಸ್ ಅಂತ ತಗೋತೀರಾ. ಸೊ ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಪ್ಲಸ್ ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಯಾವ ತಗೋತೀರಾ ನೀವು, ಸೊ ರೈಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ ಎಕ್ಸ್ ಅಪ್ರೋಚಸ್ ಟು 0. ಈಗ ನೋಡಿ, ಈ ಕಡೆ ಮೂವ್ ಆಗ್ತೀರಿ ನೀವು ಫ್ರಮ್ ರೈಟ್ ಸೈಡ್ ಟು ಲೆಫ್ಟ್ ಸೈಡ್. ಎಕ್ಸ್ ಅಪ್ರೋಚಸ್ ಟು 0, ದ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಆಫ್ ವೈ ಇಸ್ ಏನಾಗುತ್ತೆ, ಎಫ್ ಆಫ್ ಎಕ್ಸ್ ಅಂದ್ರೆ ಇದನ್ನ ತಗೋಬೇಕು, ಮೈನಸ್ ಎಕ್ಸ್ ಪ್ಲಸ್ 3. ಇಯರ್ ಆಲ್ಸೋ ಎಕ್ಸ್ ಗೆ 0 ಅಪ್ಲೈ ಮಾಡಿದ್ರೆ 3 ನ ಬರುತ್ತೆ. ನೋಡಿ, ಹಿಂದಿನ ಪ್ರಾಬ್ಲಮ್ ಅಲ್ಲಿ ನಿಮ್ಗೆ ಡಿಸ್ಕಂಟಿನ್ಯೂಸ್ ಸಿಗ್ನಮ್ ಫಂಕ್ಷನ್ ತಗೊಂಡ್ರೆ ಅಲ್ಲಿ ರೈಟ್ ಹ್ಯಾಂಡ್ ಲಿಮಿಟ್ ಮತ್ತೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಆಗಲ್ಲ. ಸೊ ಬಟ್ ಇಲ್ಲಿ ಏನಾಗ್ಬಿಡುತ್ತೆ, ಎರಡು ಈಕ್ವಲ್ ಆಗ್ಬಿಡುತ್ತೆ. ಸೊ ಹಾಗಾಗಿ ನಾವ್ ಇದನ್ನ ಕಂಟಿನ್ಯೂಸ್ ಅಂತ ಹೇಳಕ್ ಆಗಲ್ಲ. ಇನ್ನು ಏನ್ ಚೆಕ್ ಮಾಡ್ಬೇಕು, ಒನ್ ಮೋರ್ ಕಂಡೀಷನ್ ಉಳಿದಿದೆ ನಿಮ್ಗೆ, ಏನಂತ, ವ್ಯಾಲ್ಯೂ ಆಫ್ ದ ಫಂಕ್ಷನ್ ಈಕ್ವಲ್ ಆಗಿದೆ ಅಂತ ನೋಡ್ಬೇಕಾಗುತ್ತೆ. ನೋಡಿ, ಇವೆರಡು ಈಕ್ವಲ್ ಆಗಿರೋದ್ರಿಂದ ನಾವು ಈ ತರ ಬರೀಬಹುದು, ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಈಕ್ವಲ್ ಟು 3 ಅಂತ ಬರೀಬಹುದು. 0 ಮೈನಸ್ 0 ಪ್ಲಸ್ ಯೂಸ್ ಮಾಡೋದಿಲ್ಲ, ಎರಡು ಈಕ್ವಲ್ ಬಂದ್ರೆ ಮಾತ್ರ ಬರೀಬಹುದು. ಈ ತರ ಇವೆರಡು ಈಕ್ವಲ್ ಬಂದಿಲ್ಲ ಅಂದ್ರೆ ಇದನ್ನ ಬರೀಕಾಗಲ್ಲ. ಇದು ಲಿಮಿಟ್ ಆಫ್ ದ ಫಂಕ್ಷನ್ ಎಕ್ಸಿಸ್ಟ್ ದಟ್ ಈಸ್ ಈಕ್ವಲ್ ಟು 3 ಅಂತ ಹೇಳ್ತೀವಿ ನಾವು. ಈಗ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಏನಾಗುತ್ತೆ, ಹಾಗಾದ್ರೆ ನೋಡಿ, ವ್ಯಾಲ್ಯೂ ಆಫ್ ದ ಫಂಕ್ಷನ್ ಅಂದ್ರೆ ಏನು, ಎಕ್ಸ್ ಈಕ್ವಲ್ ಟು 0 ಆದಾಗ ಫಂಕ್ಷನ್ ವ್ಯಾಲ್ಯೂ ಎಷ್ಟು, ಎಕ್ಸ್ ಗೆ 0 ಕೊಟ್ಟಾಗ ಏನಾಗುತ್ತೆ, ಎಫ್ ಆಫ್ 0 ವ್ಯಾಲ್ಯೂ ಎಷ್ಟು ಅಂತ ಹೇಳ್ತಾ ಇದ್ದೆ ನಾನು, 0 ಅಂತ ತಗೊಂಡಿದ್ದೇನೆ. ದಟ್ ಈಸ್ ಇಟ್ ಈಸ್ ನಾಟ್ ಈಕ್ವಲ್ ಟು ಲಿಮಿಟ್ ಆಫ್ ದ ಫಂಕ್ಷನ್. ಇದು ವ್ಯಾಲ್ಯೂ ಮತ್ತೆ ಲಿಮಿಟ್ ಆಫ್ ದ ಫಂಕ್ಷನ್ 3 ಬಂದ್ರೆ ವ್ಯಾಲ್ಯೂ ಆಫ್ ದ ಫಂಕ್ಷನ್ 0 ಬರ್ತಾ ಇದೆ. ಸೊ ಹಾಗಾಗಿ ದಿಸ್ ಈಸ್ ಡಿಸ್ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು 0 ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಅದೇ ರೀತಿ ಒನ್ ಮೋರ್ ಪ್ರಾಬ್ಲಮ್ ನಾವು ಚೆಕ್ ಮಾಡ್ತಾ ಹೋದ್ರೆ, next problem, if for example we consider the function f of x equal to so ಏನ್ ತಗೊಂಡಿದ್ದೀನಿ, 1 ಮತ್ತೆ 2 ಅಂತ ತಗೊಂಡಿದ್ದೀನಿ. ಸೊ x is if x is less than or equal to 0, x is greater than 0 ಅಂತ ತಗೊಂಡಿದ್ದೀನಿ. ಈಗ ಇದನ್ನ ಗ್ರಾಫ್ ನ ಡ್ರಾ ಮಾಡಿದೆ ನಿಮ್ಗೆ. ನೋಡಿ, ಈಗ x ಲೆಸ್ ದ್ಯಾನ್ 0 ದಲ್ಲಿ ಫಂಕ್ಷನ್ ವ್ಯಾಲ್ಯೂ ಎಷ್ಟು, 1. ಇದು 1 2 3 ಹಿಂಗ್ ತಗೋತೀರಾ. x less than 0, so this is 0, this is x less than 0, this is x is greater than 0. x less than 0 ದಲ್ಲಿ ಫಂಕ್ಷನ್ ವ್ಯಾಲ್ಯೂ ಎಷ್ಟು, 1 ಅಂತ. ಈಗ 1 ಗೆ ಮೂವ್ ಆಗ್ತೀರಾ ನೀವು, 1 ಅಂತ ತಗೋತೀರಾ. ಸೊ ನೆಕ್ಸ್ಟ್ x less than 0 ದಲ್ಲಿ 1 ಅಂತ ತಗೊಂಡ್ರೆ ಇಲ್ಲಿ 1 ಈ ಕಡೆ ಬರುತ್ತೆ ನಿಮಗೆ. ಸೊ ದಿಸ್ ಈಸ್ 1 ತಗೋತೀರಾ. x less than 0 ದಲ್ಲಿ 1 ವ್ಯಾಲ್ಯೂ. ನೆಕ್ಸ್ಟ್ x ಗ್ರೇಟರ್ ದ್ಯಾನ್ 0 ದಲ್ಲಿ ನೋಡಿ, x ಗ್ರೇಟರ್ ದ್ಯಾನ್ 0 ದಲ್ಲಿ ಫಂಕ್ಷನ್ ವ್ಯಾಲ್ಯೂ ಎಷ್ಟು, 2 ತಗೋತೀರಾ. ಇದು 2 ತಗೋತೀರಾ. ಇಲ್ಲಿ ನೋಡಿ, ಇದು ಹಾಲ್ ಆಗಿರುತ್ತೆ, ಬಟ್ ಇಲ್ಲಿ x ಈಕ್ವಲ್ ಟು 0 ದಲ್ಲಿ ಇದ್ರ ವ್ಯಾಲ್ಯೂ ಕೂಡ 1 ಆಗುತ್ತೆ. ಹಾಗಾಗಿ ಇದು ಇನ್ಕ್ಲೂಡಿಂಗ್ 1 ಆಗುತ್ತೆ, ಇಲ್ಲಿ ಎಕ್ಸ್ಕ್ಲೂಡಿಂಗ್ 2 ಆಗುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ x ಲೆಸ್ ದ್ಯಾನ್ 0 ದಲ್ಲಿ ಫಂಕ್ಷನ್ ವ್ಯಾಲ್ಯೂ 1 ಅಲ್ಲಿ ಈ ಕಡೆಗೆ ಬರುತ್ತೆ. x ಗ್ರೇಟರ್ ದ್ಯಾನ್ 0 ದಲ್ಲಿ ಫಂಕ್ಷನ್ ವ್ಯಾಲ್ಯೂ ಎಷ್ಟು, 2. ಅಂದ್ರೆ ಗ್ರೇಟರ್ ದ್ಯಾನ್ 0 ಅಂತ ಹೇಳಿದ್ರೆ ನಿಮ್ಗೆ 1 ತಗೊಂಡ್ರು ಕೂಡ 2 ಬರುತ್ತೆ, 2 ತಗೊಂಡ್ರು 2 ಬರುತ್ತೆ, 3 ತಗೊಂಡ್ರು 2 ಬರುತ್ತೆ. ಹಾಗಾಗಿ ಈ ಕಡೆ ಮೂವ್ ಆಗ್ತದೆ. ಲೆಸ್ ದ್ಯಾನ್ 0 ಅಂದ್ರೆ -1 ತಗೊಂಡ್ರು 1 ಆಗುತ್ತೆ, -2 ತಗೊಂಡ್ರು 1 ಬರುತ್ತೆ, ಈ ಕಡೆ ಬರುತ್ತೆ. x ಈಕ್ವಲ್ ಟು 0 ದಲ್ಲಿ 0 ಇದ್ದಾಗ ಫಂಕ್ಷನ್ ವ್ಯಾಲ್ಯೂ ಎಷ್ಟು ಹೇಳ್ತಾನೆ, 1 ಅಂತ. ಹಾಗಾಗಿ ಇದು ನಿಮ್ಗೆ ಇನ್ಕ್ಲೂಡಿಂಗ್ 1 ಆಗುತ್ತೆ. ಅಲ್ಲಿ ನಿಮ್ಗೆ ಆಲೋ ಬರೋದಿಲ್ಲ, ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ಬೇಕಲ್ಲಿ. ಈಗ ನಮ್ಗೆ ಇದನ್ನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬಹುದು ಬೈ ಜಾಮೆಟ್ರಿಕಲಿ ಇಟ್ ಈಸ್ ಡಿಸ್ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು 0. ಯಾಕೆ ಅಂತ ಹೇಳಿದ್ರೆ, ನೀವು ಗ್ರಾಫ್ ನ ಹಿಂಗೆ ಡ್ರಾ ಮಾಡಿದ್ರೆ ಮತ್ತೆ ಇಲ್ಲಿಗೆ ಮೂವ್ ಆಗ್ಬೇಕಾದ್ರೆ ಲಿಫ್ಟ್ ಮಾಡ್ಬೇಕನ್ನ, ಇಲ್ಲಿಗೆ ಮೂವ್ ಆಗ್ಬೇಕಾದ್ರೆ ಲಿಫ್ಟ್ ಮಾಡ್ಬೇಕಾಗುತ್ತೆ. ಹಾಗೆ ದಿಸ್ ಇಸ್ ಡಿಸ್ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು 0. ಬೈ ಮ್ಯಾಥಮೆಟಿಕಲಿ ಅಬ್ಸರ್ವ್ ಮಾಡಿದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಏನ್ ಬರುತ್ತೆ, ಲಿಮಿಟ್ x ಟೆನ್ಸ್ ಟು 0 ಮೈನಸ್ ಅಂತ ತಗೊಂಡ್ರೆ, 0 ಮೈನಸ್ ಅಂದ್ರೆ x ಲೆಸ್ ದ್ಯಾನ್ x ಅಪ್ರೋಚಸ್ ಟು 0 ಬಟ್ ಇಟ್ ಈಸ್
x approaches to 0 but it is ಲೆಫ್ಟ್ ಸೈಡ್ ಆಫ್ 0 ಅಂತ ನೋಡಿ. ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಏನ್ ಬರುತ್ತೆ ನೋಡಿ ನಿಮಗೆ 1 ಬರುತ್ತೆ. ದಟ್ ಈಸ್ ಈಕ್ವಲ್ ಟು 1. ರೈಟ್ ಹ್ಯಾಂಡ್ ಲಿಮಿಟ್ ಏನ್ ಬರುತ್ತೆ, ಲಿಮಿಟ್ ಎಫ್ ಆಫ್ ಎಕ್ಸ್ ಅಂತ ತಗೊಳ್ಳೋಣ. ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಪ್ಲಸ್ ಎಫ್ ಆಫ್ ಎಕ್ಸ್ ಅಂತ ತಗೊಂಡ್ರೆ, ಸೊ 0 ರೈಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ ಎಕ್ಸ್ ಅಪ್ರೋಚಸ್ ಟು, ನೋಡಿ ಈ ಕಡೆ ಹಿಂಗ್ ಮೂವ್ ಆಗ್ತೀರಾ, ಎಕ್ಸ್ ಅಪ್ರೋಚಸ್ ಟು 0 ಬಟ್ ಇಟ್ ಈಸ್ ರೈಟ್ ಸೈಡ್ ಆಫ್ 0. ನೋಡಿ ಇದ್ರ ವ್ಯಾಲ್ಯೂ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಏನಾಗುತ್ತೆ, ಎಕ್ಸ್ ಅಪ್ರೋಚಸ್ ಟು 0 ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಏನ್ ಬರುತ್ತೆ 2 ಬರುತ್ತೆ. ಹಾಗಾಗಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ನಾಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್, ಎರಡು ಕೂಡ ಈಕ್ವಲ್ ಆಗ್ತಾ ಇಲ್ಲ. ಸೊ ದೇರ್ ಫಾರ್ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್, ಇಲ್ಲಿ ಲಿಮಿಟ್ ಎಕ್ಸಿಸ್ಟ್ ಆಗೋದಿಲ್ಲ. ದೇರ್ ಫಾರ್ ಈಗ ಇವೆರಡೇ ಈಕ್ವಲ್ ಆಗಿಲ್ಲ ಅಂದ್ರೆ ನೀವು ವ್ಯಾಲ್ಯೂ ಆಫ್ ದ ಫಂಕ್ಷನ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ದಿಸ್ ಈಸ್ ಡಿಸ್ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು 0 ಅಂತ ಹೇಳ್ಬೋದು. ನೆಕ್ಸ್ಟ್ ವಿ ಟೇಕ್ ಒನ್ ಮೋರ್ ಪ್ರಾಬ್ಲಮ್ಸ್ ತಗೊಂಡೋದ್ರೆ ನೀವು ಇದನ್ನ ಅರ್ಥ ಮಾಡ್ಕೋಬೇಕು, ಯಾವ ತರ ಇದು ನಾವು ಲಿಮಿಟ್ ನ ಚೆಕ್ ಮಾಡಬೇಕು, ಕಂಟಿನ್ಯೂಟಿ ಯಾವ ತರ ಆಗುತ್ತೆ ಅಂತ ತಗೊಂಡ. ನೆಕ್ಸ್ಟ್ ಡಿಫ್ರೆನ್ಶಿಯಾಬಿಲಿಟಿ, ನೆಕ್ಸ್ಟ್ ಸೆಷನ್ ಅಲ್ಲಿ ನಿಮ್ಗೆ ಡಿಫ್ರೆನ್ಶಿಯಾಬಿಲಿಟಿ ಅಂದ್ರೆ ಏನು, ಸೊ ಅದು ಯಾವ ಕಂಡೀಷನ್ ಸ್ಯಾಟಿಸ್ಫೈಡ್ ಆಗುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ನಿಮ್ಗೆ ಇದು ಎಕ್ಸಾಂಪಲ್ ಆದ್ಮೇಲೆ ನಿಮ್ಗೆ NCERT ಪ್ರಾಬ್ಲಮ್ 1 ಮಾರ್ಕ್ಸ್ ಪ್ರಾಬ್ಲಮ್ಸ್ ಬರುತ್ತೆ, 4 ಮಾರ್ಕ್ಸ್ ಪ್ರಾಬ್ಲಮ್ಸ್ ಬರುತ್ತೆ ನಿಮ್ಗೆ ಇಲ್ಲಿ. ಸೊ ಹಾಗಾಗಿ ಆ ಪ್ರಾಬ್ಲಮ್ಸ್ ನ ಕಾನ್ಸಂಟ್ರೇಟ್ ಮಾಡೋಣ ಏನಾಗುತ್ತೆ ಅಂತ. ನೆಕ್ಸ್ಟ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು, we take the another example, f of x equal to 1 if x is not equal to 0, 2 if x equal to 0 ಅಂತ ಕೊಡ್ತಾರೆ. ಸೊ ಇದು ಕಂಟಿನ್ಯೂಸ್ ಆಗುತ್ತೆ, ಡಿಸ್ಕಂಟಿನ್ಯೂ ಆಗುತ್ತೆ. ನೋಡಿ ಈಗ ಗ್ರಾಫ್ ನ ನೀವು ಡ್ರಾ ಮಾಡಿದ್ರೆ, ಸೊ ದಿಸ್ ಇಸ್ 0 x ಆಕ್ಸಿಸ್, ದಿಸ್ ಇಸ್ y ಆಕ್ಸಿಸ್. ಈಗ ನೋಡಿ ಇದು 1, ಇದು 2 ಹಿಂಗ್ ತಗೊಂಡು ಹೋಗ್ತೀರಾ. x ನಾಟ್ ಈಕ್ವಲ್ ಟು 0, x ನಾಟ್ ಈಕ್ವಲ್ ಟು 0 ಅಂದ್ರೆ ಏನು, ಎಕ್ಸ್ ಲೆಸ್ ದ್ಯಾನ್ 0 ದಲ್ಲೂ ನೀವು 1 ತಗೋಬೇಕು, ಎಕ್ಸ್ ಗ್ರೇಟರ್ ದ್ಯಾನ್ 0 ದಲ್ಲಿ 1 ತಗೋಬೇಕು. 0 ನ ಬಿಟ್ಟು ಉಳಿದಿರೋ ಎಲ್ಲಾ ಕೇಸಸ್ ಅಲ್ಲೂ ಫಂಕ್ಷನ್ ವ್ಯಾಲ್ಯೂ 1 ಅಂತ ಹೇಳ್ತಾನೆ. ಸೊ ದಿಸ್ ಈಸ್ ಲೆಸ್ ದ್ಯಾನ್ 0, ದಿಸ್ ಈಸ್ ಗ್ರೇಟರ್ ದ್ಯಾನ್ 0. ನೋಡಿ ಎಕ್ಸ್ ಲೆಸ್ ದ್ಯಾನ್ 0 ದಲ್ಲೂ 1, ಈ ಕಡೆಲ್ಲೂ ಕೂಡ 1 ಆಗುತ್ತೆ, ಈ ಕಡೆಲ್ಲೂ ಕೂಡ ನಿಮ್ಗೆ 1 ಆಗುತ್ತೆ. ಬಟ್ ಇದು ಹಾಲು ಇಲ್ಲಿ ಇನ್ಕ್ಲೂಡಿಂಗ್ ಆಗೋದಿಲ್ಲ. ಎಕ್ಸ್ ಈಕ್ವಲ್ ಟು 0 ಫಂಕ್ಷನ್ ವ್ಯಾಲ್ಯೂ ಇಸ್ 2 ಅಂತ ತಗೋತೇನೆ. ಫಂಕ್ಷನ್ ವ್ಯಾಲ್ಯೂ ಇಸ್ 2, ಎಕ್ಸ್ ಈಕ್ವಲ್ ಟು 0 ಆದ್ರೆ ನೀವು 2 ತಗೋಬೇಕು. ಸೊ ನೀವು ಅಬ್ಸರ್ವ್ ಮಾಡಬಹುದು, ಲೆಫ್ಟ್ ಹ್ಯಾಂಡ್ ಲಿಮಿಟ್ 1 ಆನ್ಸರ್ ಬರುತ್ತೆ, ಯಾಕಂದ್ರೆ ರೈಟ್ ಹ್ಯಾಂಡ್ ಲಿಮಿಟ್ ಕೂಡ 1 ಬರುತ್ತೆ. ಇಲ್ಲೂ ಕೂಡ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಬೋತ್ ಆರ್ ಈಕ್ವಲ್ ಆಗುತ್ತೆ. ಬಟ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ 2 ಬಂದ್ಬಿಡುತ್ತೆ ನಿಮಗೆ. ನೋಡಿ ಈಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ತಗೋತೀರಾ ಎಲ್ ಅಂತ. ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಎಫ್ ಆಫ್ ಎಕ್ಸ್, ಸೊ ದಟ್ ಈಸ್ ಈಕ್ವಲ್ ಟು 0 ಮೈನಸ್ ಅಂದ್ರೆ ಏನಾಗುತ್ತೆ ನಿಮ್ಗೆ, ಎಕ್ಸ್ ಲೆಸ್ ದ್ಯಾನ್ 0, ಎಕ್ಸ್ ಫ್ರಮ್ ಲೆಫ್ಟ್ ಸೈಡ್ ಆಫ್ 0, ಎಕ್ಸ್ ಅಪ್ರೋಚಸ್ ಟು 0 ಬಟ್ ಇಟ್ ಈಸ್ ಲೆಫ್ಟ್ ಸೈಡ್ ಆಫ್ 0. ಈ ಕಡೆಯಿಂದ ಮೂವ್ ಆಗ್ತಾ ಇರುತ್ತೆ ನಿಮ್ಗೆ. ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಎಷ್ಟು ಬರುತ್ತೆ, 1 ಬರುತ್ತೆ ನೋಡಿ. ಸೊ ನೆಕ್ಸ್ಟ್ ರೈಟ್ ಹ್ಯಾಂಡ್ ಲಿಮಿಟ್ ತಗೊಂಡ್ರೆ, ಸೊ ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಪ್ಲಸ್ ಎಫ್ ಆಫ್ ಎಕ್ಸ್, ಸೊ ದಟ್ ಈಸ್ ಈಕ್ವಲ್ ಟು, ನೋಡಿ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಏನ್ ಬರುತ್ತೆ ಅಂತ ಹೇಳಿದ್ರೆ ಇದ್ರ ವ್ಯಾಲ್ಯೂ ಏನ್ ಬರುತ್ತೆ, ಇದು ಕೂಡ 1 ಬರುತ್ತೆ. ಬಟ್ ಇವೆರಡು ಈಕ್ವಲ್ ಬಂದ ತಕ್ಷಣ ನಾವು ಅದು ಫಂಕ್ಷನ್ ಇಸ್ ಕಂಟಿನ್ಯೂಸ್ ಅಂತ ಹೇಳಬಾರ್ದು. ಬಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ವ್ಯಾಲ್ಯೂ ಆಫ್ ದ ಫಂಕ್ಷನ್ಸ್ ಈಕ್ವಲ್ ಬರುತ್ತೆ. ಏನು ವ್ಯಾಲ್ಯೂ ಎಕ್ಸ್ ಈಕ್ವಲ್ ಟು 0 ದಲ್ಲಿ ಫಂಕ್ಷನ್ ವ್ಯಾಲ್ಯೂ ಎಷ್ಟು ಏನ್ ತಗೋತಾನೆ, 2 ತಗೋತಾನೆ. ಹಾಗಾಗಿ ಸೊ ಇಲ್ಲಿ ಏನಾಗುತ್ತೆ, ಲಿಮಿಟ್ ನೋಡಿ ಎರಡನ್ನ ಕ್ಲಬ್ ಮಾಡಿದ್ರೆ ನೀವು ಏನ್ ಬರೀತೀರಾ, ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಈಕ್ವಲ್ ಟು 1 ಅಂತ ಬರೀತೀರಾ. ಬಟ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಇಸ್ ನಾಟ್ ಈಕ್ವಲ್, ಇವೆರಡು ಕೂಡ ಈಕ್ವಲ್ ಆಗೋದಿಲ್ಲ. ಸೊ ದೇರ್ ಫಾರ್ ದ ಗಿವನ್ ಫಂಕ್ಷನ್ ಇಸ್ ಡಿಸ್ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು 0 ಆಗುತ್ತೆ. ಸೊ ಹಾಗಾದ್ರೆ ಏನ್ ಡೆಫಿನೇಷನ್ ಬರೀಬಹುದು ನಾವು, ಡೆಫಿನೇಷನ್ ಏನಂತ ಬರೀಬಹುದು, ಕಂಟಿನ್ಯೂಸ್ ಡೆಫಿನೇಷನ್ ಏನಾಗುತ್ತೆ ಅಂತ ತಗೊಂಡ್ರೆ, ಎಫ್ ಇಸ್ ಎ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಇಫ್ ಇಟ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು ಸಿ. ಯಾವ್ದೋ ಒಂದು ಫಂಕ್ಷನ್ ಅಲ್ಲಿ ಯಾವ್ದೋ ಪಾಯಿಂಟ್ ಅಲ್ಲಿ ಕಂಟಿನ್ಯೂಸ್ ಆಗಿದೆ ಅಂತ ತಗೊಂಡ್ರೆ, ಸೊ ದೇರ್ ಫೋರ್ ಏನ್ ಬರೀ ಕಂಡೀಷನ್ ಸೇರಿಸ್ಬಿಡಾಗುತ್ತೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ ಸಿ ಗೆ ಈಕ್ವಲ್ ಆಗಬೇಕು. ಎಫ್ ಇಸ್ ಎ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್, ಲೆಟ್ ಸಿ ಬಿ ದ ಪಾಯಿಂಟ್ ಇನ್ ಇಟ್ಸ್ ಡೊಮೈನ್. So we say that f is continuous at x equal to c. It satisfied this condition. Limit x to c f of x equal to limit of the function equal to value of the function. ಇದನ್ನ ಕರೆಕ್ಟ್ ಆಗಿ ನೆನಪಲ್ಲಿ ಇಟ್ಕೊಳ್ಳಿ. ಕಂಟಿನ್ಯೂಟಿ ಅಂದ್ರೆ the limit of the function equal to value of the function. That is, ಇದು ಮ್ಯಾಥಮೆಟಿಕಲಿ ಗ್ರಾಫಿಕಲಿ ತಗೊಂಡ್ರೆ there is no break in the graph ಅಂತ. Without lifting the pen we can draw the graph. ಆ ಗ್ರಾಫ್ ನ ನಾವು ಡ್ರಾ ಮಾಡಬಹುದು. ಇದನ್ನ ನಾವು ಕಂಟಿನ್ಯೂಸ್ ಅಂತ ಹೇಳ್ತೀವಿ. We consider another function. For example, ನೋಡಿ ಈಗ ಇನ್ನೊಂದು ಫಂಕ್ಷನ್ ತಗೊಂಡಿದ್ದೀನಿ ನಾನು. ಸೊ ಈಗ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 1 by x ಅಂತ ತಗೊಂಡ್ರೆ ಇದನ್ನ ನಾನು ಕಂಟಿನ್ಯೂಟಿನ ಚೆಕ್ ಮಾಡಬಹುದಾ ಅನ್ನೋದು ನೋಡೋಣ. ಈಗ ಎಕ್ಸ್ ಈಕ್ವಲ್ ಟು 0 ದಲ್ಲಿ ಇದು ಇಟ್ ಈಸ್ ನಾಟ್ ಕಂಟಿನ್ಯೂಸ್ ಫಂಕ್ಷನ್. ಯಾಕೆ ಅಂತ ಹೇಳಿದ್ರೆ ಎಕ್ಸ್ ಈಕ್ವಲ್ ಟು 0 ದಲ್ಲಿ ಇದನ್ನ ನಾವು ಡಿಫೈನ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇಟ್ ಈಸ್ ಡಿಸ್ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು 0 ದಲ್ಲಿ ಡಿಸ್ಕಂಟಿನ್ಯೂಸ್ ಆಗುತ್ತೆ. ಬಟ್ ಇಸ್ ಇಟ್ಸ್ ಡೊಮೈನ್, ಇದ್ರ ಡೊಮೈನ್ ಏನಾಗುತ್ತೆ ಇದ್ರ ಫಂಕ್ಷನ್ ಅಂದ್ರೆ r-0 ತಗೋಬೇಕಾಗುತ್ತೆ ನಾವು. r-0 ನೋಡಿ 0 ಬಿಟ್ಟು ಉಳಿದಿರೋ ಯಾವುದೇ ಕೇಸಸ್ ಅಲ್ಲಿ
ಗಿವನ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಕ್ವಲ್ ಟು 1/x ಕಂಟಿನ್ಯೂಸ್ ಆಗುತ್ತೆ. ಹಾಗಾಗಿ ಎಫ್ ಇಸ್ ಕಂಟಿನ್ಯೂಸ್ ಇನ್ ಇಟ್ಸ್ ಡೊಮೈನ್. ಏನ್ ಹೇಳ್ತೇನೆ ನಾವು ಸೆಕೆಂಡ್ ಡೆಫಿನೇಷನ್ ಅನ್ನು ಕೊಡಬಹುದು. ಎಫ್ ಇಸ್ ಸೆಡ್ ಟು ಬಿ ಕಂಟಿನ್ಯೂಸ್ ಇಫ್ ಇಟ್ ಈಸ್ ಕಂಟಿನ್ಯೂಸ್ ಬಟ್ ಎವರಿ ಪಾಯಿಂಟ್ ಇನ್ ಇಟ್ಸ್ ಡೊಮೈನ್ ಅಂತ ಹೇಳ್ತಾನೆ. ಯಾವಾಗ ಫಂಕ್ಷನ್ ಕಂಟಿನ್ಯೂಸ್ ಆಗುತ್ತೆ, ಸೊ ಇಟ್ ಶುಡ್ ಬಿ ಕಂಟಿನ್ಯೂಸ್ ಎವರಿ ಪಾಯಿಂಟ್ ಇನ್ ಇಟ್ಸ್ ಡೊಮೈನ್ ಅಂತ. ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ ಕಂಟಿನ್ಯೂಸ್ ಆಗಿದೆ ಅಂತ ತಗೊಂಡ್ರೆ ಆ ಡೊಮೈನ್ ಅಲ್ಲಿ ಇರೋ ಎಲ್ಲಾ ಪಾಯಿಂಟ್ಸ್ ಅಲ್ಲಿ ಫಂಕ್ಷನ್ ಕಂಟಿನ್ಯೂಸ್ ಆಗಿರುತ್ತೆ ಅಂತ. ಬಟ್ ಯಾವಾಗ ನಾವು ಫಂಕ್ಷನ್ ಡಿಫೈನ್ ಮಾಡಕ್ ಆಗೋದಿಲ್ಲ, ಅದರಲ್ಲಿ ನಾವು ಅದನ್ನ ಕಂಟಿನ್ಯೂಟಿ ಚೆಕ್ ಮಾಡಕ್ ಆಗಿಲ್ಲ. ದಟ್ ವಿ ಕ್ಯಾನ್ ಸೇ ದಟ್ ಗಿವನ್ ಫಂಕ್ಷನ್ ಇಸ್ ಡಿಸ್ಕಂಟಿನ್ಯೂಸ್ ಅಂಡ್ ಪರ್ಟಿಕ್ಯುಲರ್ ಪಾಯಿಂಟ್. ಯಾವ ಪಾಯಿಂಟ್ ಅಲ್ಲಿ ಡಿಫೈನ್ ಮಾಡಕ್ ಆಗಲ್ಲ ಆ ಪಾಯಿಂಟ್ ಅಲ್ಲಿ ನಾವು ಡಿಸ್ಕಂಟಿನ್ಯೂಸ್ ಅಂತ ಹೇಳ್ಬೋದು. ಹಾಗಾಗಿ ಸೊ 1/x is discontinuous at x equal to 0, but it is continuous in its domain. Every point of in its domain r minus 0. ಇದು r minus 0 ದಲ್ಲಿ ಈ ಪಾಯಿಂಟ್ ಅಲ್ಲಿ ಎಲ್ಲಾ ಪಾಯಿಂಟ್ ಅಲ್ಲಿ ಇದು ಕಂಟಿನ್ಯೂಸ್ ಆಗಿರುತ್ತೆ. ಹಾಗೆ ಡೆಫಿನೇಷನ್ 2 ಕೊಡಬಹುದು. ಎಫ್ ಇಸ್ ಎ ಕಂಟಿನ್ಯೂಸ್ ಇನ್ ಇಟ್ಸ್ ಡೊಮೈನ್. ಎಫ್ ಇಸ್ ಕಂಟಿನ್ಯೂಸ್ ಫಂಕ್ಷನ್. ಇಟ್ ಈಸ್ ಕಂಟಿನ್ಯೂಸ್ ಎವರಿ ಪಾಯಿಂಟ್ ಇನ್ ಇಟ್ಸ್ ಡೊಮೈನ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾನು ಮತ್ತೆ NCERT ಪ್ರಾಬ್ಲಮ್ ಅಲ್ಲಿ 1 ಮಾರ್ಕ್ಸ್ ಕ್ವಶನ್ 2 ಮಾರ್ಕ್ಸ್ ಕ್ವಶನ್ಸ್ ಯಾವ್ದು ಬರುತ್ತೆ ಅದನ್ನ ನಾನು ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ನೀವು ಖಂಡಿತ ಇಲ್ಲಿ 4 ಮಾರ್ಕ್ಸ್ ಕ್ವಶನ್ಸ್ ಇಲ್ಲ 1 ಮಾರ್ಕ್ಸ್ ಕ್ವಶನ್ ಒಂದು ಬಂದೇ ಬರುತ್ತೆ ಕಂಪಲ್ಸರಿ ಕ್ವಶನ್. ಇದ್ರಲ್ಲಿ ಏನ್ ಬರುತ್ತೆ ಅದನ್ನ ತಿಳ್ಕೊಂಡು ನೀಟಾಗಿ ಅದನ್ನ ನೋಟ್ಸ್ ಮಾಡ್ತಾ ಹೋಗಿ. ನೋಟ್ಸ್ ಕೂಡ ಸೆಂಡ್ ಮಾಡ್ತೀನಿ ನಿಮ್ಗೆ. ಎಷ್ಟಾಗುತ್ತೋ ಅಷ್ಟನ್ನ ಟ್ರೈ ಮಾಡೋಣ. ಓಕೆ, ಥ್ಯಾಂಕ್ ಯು.